ಸೊ ಇವತ್ತು ಭಾರತ ಹಾಗೂ ಇಂಗ್ಲೆಂಡ್ ನಡುವೆ ಕೊನೆಯ ಟೆಸ್ಟ್ ಪಂದ್ಯ ಆರಂಭ ಆಗಿತ್ತು. ಸೊ ಇಂಗ್ಲೆಂಡ್ಗೆ ಒಂದು ಮಟ್ಟಕ್ಕೆ ಕಟ್ಟು ಹಾಕಿದ್ರು. ಸರ್, ಭಾರತ ಕಡೆಯಿಂದ ಈಗ ಉತ್ತಮ ಆರಂಭ ಆಗಿದೆ. ಬಹಳ ಮುಖ್ಯವಾಗಿ ಬೇಗ ಔಟ್ ಮಾಡಿದರು. ಅಂದರೆ ಇವತ್ತು ಒಂದೇ ದಿನದಲ್ಲಿ ಇಂಗ್ಲೆಂಡ್ಗೆ ಆಲ್ಔಟ್ ಮಾಡಾಯಿತು. 218ಕ್ಕೆ ಟೀಮ್ ಇಂಡಿಯಾ ಬೌಲಿಂಗ್ ಏನಿದೆಯಲ್ಲ 10ಕ್ಕೆ 10 ವಿಕೆಟ್ ಪಡೆದುಕೊಂಡು, ಬಹಳ ಮುಖ್ಯವಾಗಿ 5 ವಿಕೆಟ್ ಕುಲ್ದೀಪ್ ಯಾದವ್ಗೆ ಸಿಕ್ಕಿರುವಂಥದ್ದು, 4 ವಿಕೆಟ್ ಆರ್ ಅಶ್ವಿನ್ ಪಡೆದಿದ್ದಾರೆ. ಹಾಗಾಗಿ ಇವತ್ತಿನ ಈ ಪಂದ್ಯದಲ್ಲಿ ಕುಲ್ದೀಪ್ ಯಾದವ್ ಆಗಿರ್ಬೋದು ಅಥವಾ ಆರ್ ಅಶೋಕ್ ಅವರ ಮಾರಕ ಸ್ಪಿನ್ ದಾಳಿಗೆ ಇಂಗ್ಲೆಂಡ್ ತಂಡ 5ನೇ ಟೆಸ್ಟ್ನಲ್ಲಿ 218 ರನ್ಗೆ ಆಲ್ಔಟ್ ಆಗಿದೆ. ಸೊ ಮೊದಲ ದಿನದಲ್ಲಿ ಭಾರತ ಇಲ್ಲಿ ಮೇಲುಗೈಯನ್ನು ಸಾಧಿಸಿರುವಂಥದ್ದು. ಇಂಗ್ಲೆಂಡ್ ವಿರುದ್ಧ ಧರ್ಮಶಾಲಾದಲ್ಲಿ ಈ 5ನೇ ಜೊತೆಗೆ ಅಂತಿಮ ಟೆಸ್ಟ್ ಪಂದ್ಯ ಇದು. ಸೊ ಮೊದಲ ದಿನದ ಆಟದಲ್ಲಿ ಭಾರತ ಸಂಪೂರ್ಣ ತಮ್ಮ ಹಿಡಿತದಲ್ಲಿದೆ. ಸೊ ಕುಲ್ದೀಪ್ ಯಾದವ್ ದಾಖಲೆ ಜೊತೆಗೆ ಆರ್ ಅಶ್ವಿನ್ ಅವರ ಮಾರಕ ಬೌಲಿಂಗ್ ನೆರವಿನಿಂದಾಗಿ ಭಾರತ ತಂಡ ಇಂಗ್ಲೆಂಡ್ ತಂಡವನ್ನು ಈಗ 218 ರನ್ಗಳಿಗೆ ಆಲ್ಔಟ್ ಮಾಡಿದ್ದು. ಸೊ ಮೊದಲ ಇನ್ನಿಂಗ್ಸಲ್ಲಿ ದಿನದ ಆಟದ ಅಂತ್ಯಕ್ಕೆ 1 ವಿಕೆಟ್ನಷ್ಟಕ್ಕೆ ನಮ್ಮ ಭಾರತ ತಂಡ 135 ರನ್ ಗಳಿಸಿದೆ. ಸೊ ಭಾರತ ಇನ್ನು 83 ರನ್ ಅಂದರೆ ಅಷ್ಟೇ, ಇನ್ನು 83 ರನ್ ಬಾರಿಸಬೇಕಾಗತ್ತೆ. ಹಿನ್ನಡೆಯಲ್ಲಿರುವಂಥದ್ದು 52 ರನ್ ಗಳಿಸಿದ್ದಾರೆ ರೋಹಿತ್ ಶರ್ಮಾ. ಇನ್ನು ಅಜಯ್ ಆಗಿ 26 ರನ್ನನ್ನು ಶುಭ್ಮನ್ ಗಿಲ್ ಗಳಿಸಿರುವಂಥದ್ದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.